ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಸುಮ್ಮನೆ ಕೂತ್ಕೊಂಡಿಲ್ಲ. ಹೋರಾಟದ ಜೊತೆಗೆ ಹೈಕಮಾಂಡ್ಗೆ ದೂರು ಕೊಡಲಿಕ್ಕೆ ಈಗ ಮುಂದಾಗಿದ್ದಾರೆ. ಯಾರ್ಯಾರೆಲ್ಲ ದೂರು ಕೊಡಲಿಕ್ಕೆ ಮುಂದಾಗಿದ್ದಾರೆ ಬನ್ನಿ, ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಹದಿನೈದಕ್ಕಿಂತ ಹೆಚ್ಚಿನ ಶಾಸಕರು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದ್ದಾರೆ. ರೆಬಲ್ ಶಾಸಕರ ಮುಂದಿನ ನಡೆ ಏನು? ಹಾಗಾದರೆ ಹೈಕಮಾಂಡ್ಗೆ ದೂರನ್ನು ಕೊಡಬೇಕು ಅಂತ ಈಗ ಮುಂದಾಗ್ತಾ ಇದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಅಸಮಾಧಾನ ಈಗ ಜೋರಾಗ್ತಾ ಇದೆ. ಇನ್ನೊಂದು ಕಡೆ ದೆಹಲಿಗೆ ಹೋಗಲಿಕ್ಕೆ ಈಗ 15ಕ್ಕಿಂತ ಹೆಚ್ಚು ಶಾಸಕರು ಈಗ ರೆಡಿಯಾಗಿದ್ದಾರೆ. ಆಲ್ರೆಡಿ ಇಂಡಿ ಶಾಸಕ ಯಶವಂತ ರಾಯಗೌಡ ರಾಜೀನಾಮೆ ಕೊಟ್ಟುಬಿಟ್ರು. ಈಗ ಸಭೆ ಮಾಡ್ತಾರೆ. ಸಭೆ ಮಾಡಿ ಮುಂದಿನ ತೀರ್ಮಾನಕ್ಕೆ ಶಾಸಕರು ಏನು ಪ್ಲ್ಯಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸ್ತಾರೆ. ಹೈಕಮಾಂಡ್ಗೆ ಮನವರಿಕೆ ಮಾಡಲಿಕ್ಕೆ ಈಗ ರೆಬಲ್ಸ್ ನಾಯಕರು ಮುಂದಾಗ್ತಾರೆ. ನೀವು ಮನವರಿಕೆ ಮಾಡಿದರೂ ಕೂಡ 20 ಸ್ಥಾನಕ್ಕೆ 19 ಸ್ಥಾನ ಆಲ್ರೆಡಿ ಭರ್ತಿಯಾಗಿದೆ. ಇನ್ನು ಉಳಿದಿರುವಂಥ ಒಂದೇ ಒಂದು ಸ್ಥಾನ, ಅದು ಮಹಿಳಾ ಕೋಟದಡಿ ಅವರಿಗೆ ಮಹಿಳಾ ಕೋಟದಡಿ ಅವಕಾಶವನ್ನು ಮಾಡಿಕೊಡ್ಬೇಕಾಗ್ತದೆ. ಇನ್ ಕೇಸ್ ಎಲ್ಲಾದರೂ ನಿಮಗೆ ಯಾವುದಾದ್ರೂ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಡ್ಬೋದು, ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡುವಂತಹ ಸಾಧ್ಯತೆ ಇರ್ತದೆ. ಆಲ್ರೆಡಿ ಇವಾಗ 19 ಜನರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿ ಆಯಿತು. ಇನ್ನು ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡೋದು ಬಹುತೇಕ ಡೌಟು. ಯಾಕಂದರೆ ಇನ್ನು ಉಳಿದಿರುವಂಥದ್ದೇ 1.5 ವರ್ಷ. ಈ 1.5 ವರ್ಷದಲ್ಲಿ ಈ ರೀತಿಯಾದಂತಹ ಸಚಿವ ಸಂಪುಟ ಮಾಡಿಕೊಂಡೆ ಹಗ್ಗ ಜಗ್ಗಾಟ ಮಾಡಲಿಕ್ಕೆ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಮನಸ್ಸು ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವು ಎಷ್ಟೇ ಕಸರತ್ತು ಮಾಡಿದರೂ ಕೂಡ ಏನಾದರೂ ಅಧ್ಯಕ್ಷ ಸ್ಥಾನಗಳು ಸಿಗ್ಬೋದು ನಿಗಮ ಮಂಡಳಿಗೆ. ಅದು ಬಿಟ್ಟರೆ ನಿಮಗೆ ಸಚಿವ ಸ್ಥಾನ ಸಿಗೋದಂತೂ ಬಹುತೇಕ ಡೌಟು. ಅದರಲ್ಲಿ ಭಾಳ ಮುಖ್ಯವಾಗಿ ತನ್ವೀರ್ ಸೇಠ್ ಪರವಾಗಿ ಬೆಂಬಲಿಗರು ಸಾಕಷ್ಟು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ. ಇನ್ನು ಹುಬ್ಳಿಯಲ್ಲಿ ಪ್ರಸಾದ್ ಅಬ್ಬಯ್ಯ ಅವರ ಬೆಂಬಲಿಗರು ಬಸ್ಸಿಗೆ ಕಲ್ಲೆಲ್ಲ ಹೊಡೆದ್ರು, ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತನ್ವೀರ್ ಸೇಠ್ ಇರ್ಬೋದು, ಪ್ರಸಾದ್ ಅಬ್ಬಯ್ಯ ಇರ್ಬೋದು, ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದರು. 2-3 ಬಾರಿ ಗೆದ್ದಂತಹ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರು ಕೂಡ ಹೌದು. ಹೀಗೆ ಸಾಕಷ್ಟು ಜನ ಇವಾಗ ಆಕ್ರೋಶವನ್ನು ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ, ಆಗಾಗ ಗಮನವನ್ನು ಸೆಳೀತಾ ಇದ್ರು. ಹೈಕಮಾಂಡ್ ಮತ್ತು ರಾಜ್ಯ ನಾಯಕರಿಗೆ ಆಗಾಗ ಒತ್ತಡಗಳನ್ನು ಹಾಕ್ತಾ ಇದ್ರು, ನಮಗೊಂದು ಅವಕಾಶ ಕೊಡಬೇಕು ಅಂತ. ಅವರು ಆ ಸಂದರ್ಭಕ್ಕೆ ತಕ್ಕ ಹಾಗೆ ಆಯಿತು, ನೋಡೋಣ, ಕೊಡೋಣ, ನಾವು ಮರ್ತಿಲ್ಲ ನಿಮ್ಮನ್ನ, ಈ ರೀತಿಯಾದಂತಹ ಒಂದಿಷ್ಟು ಆಶ್ವಾಸನೆಗಳನ್ನು ಕೊಡ್ತಾ ಇದ್ರು. ಈಗ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಸಾಕಷ್ಟು ಗೊಂದಲಗಳು, ಹೈಡ್ರಾಮಗಳ ಬೆನ್ನಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಈ ವಿಸ್ತರಣೆಯ ಬೆನ್ನಲ್ಲೇ ಈಗ ಇರೋಂಥದ್ದೇ 20 ಸ್ಥಾನ ಅಲ್ವಾ? 20 ಸ್ಥಾನಕ್ಕೆ ನೀವು 100 ಜನ ನೀವು ಆಕಾಂಕ್ಷಿಗಳಿದ್ರೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಸಹಜವಾಗಿ ಆಕ್ರೋಶಗಳು ವ್ಯಕ್ತವಾಗೇ ಆಗ್ತದೆ. ಈಗ ಆಕ್ರೋಶ ವ್ಯಕ್ತಪಡಿಸೋರಿಗೆ ಕೊಟ್ಟರೆ ಈಗೇನೀಗ ಸಚಿವರಾಗಿದ್ದಾರಲ್ಲ ಅವರು ಸಹಜವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ನೀವು ಈ ತೃಪ್ತಿ ಅನ್ನೋಂಥದ್ದು ಯಾರಿಗೂ ಕೂಡ ಇಲ್ಲ ರಾಜಕೀಯದಲ್ಲಿ. ಹಾಗಾಗಿ ಈಗ ಯಶವಂತ ರಾಯಗೌಡ ಇಂಡಿ ಶಾಸಕ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಭದ್ರಾವತಿ ಶಾಸಕ BK ಸಂಗಮೇಶ್ ರಾಜೀನಾಮೆ ಕೊಡ್ತೀನಿ ಅಂತ ಕುಡುಕಿದ್ರು. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಒಂದು ಕಡೆ DK ಶಿವಕುಮಾರ್ ಕೂಡ ಈಗ ಅಸಮಾಧಾನಿತ ಶಾಸಕರನ್ನು ಸಮಾಧಾನಗೊಳಿಸುವ ನಿಟ್ಟಿನಲ್ಲೂ ಕೂಡ ಈಗ ಒಂದಿಷ್ಟು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಜೊತೆಗೆ ಮಹಿಳಾ ಕೋಟದಡಿ ಯಾಕೆ ನಮಗೆ ಇನ್ನೂ ಕೂಡ ಅವಕಾಶ ಕೊಟ್ಟಿಲ್ಲ ಅಂತ ಮಹಿಳಾ ಮಣಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೆದ್ದಿರುವಂಥ MLAಗಳನ್ನು ಬಿಟ್ಟು ನೀವು MLCಗಳಿಗೆ ಯಾಕೆ ಮಣೆ ಹಾಕ್ತಾ ಇದ್ದೀರಾ? ಈ ರೀತಿಯಾದಂತಹ ಅನೇಕ ಪ್ರಶ್ನೆಗಳು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಕೇಳಿ ಬರ್ತಾ ಇದ್ದಾವೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಅಸಮಾಧಾನಗೊಂಡಿರುವಂತಹ ಸಚಿವಾಕಾಂಕ್ಷಿಗಳು, ಕಾಂಗ್ರೆಸ್ನ ಹಿರಿಯ ಶಾಸಕರುಗಳು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡವರು ಸಭೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ದೆಹಲಿಗೂ ಹೋಗ್ಲಿಕ್ಕೆ ಮುಂದಾಗಿದ್ದಾರೆ. ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಮನವರಿಕೆ ಮಾಡುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದೆ.